ಜ್ಯೋತಿ ಮಲ್ಹೋತ್ರಾ ಸದ್ಯ ಭಾರತದಲ್ಲಿ ತಲ್ಲಣವನ್ನ ಸೃಷ್ಟಿ ಮಾಡ್ತಾ ಇರುವ ಹೆಸರು ಇದು. ಪಾಕಿಸ್ತಾನದಲ್ಲಿಯೂ ಕೂಡ ಹಲವು ಗೆಳೆಯರನ್ನ ಹೊಂದಿರುವ ಬಗ್ಗೆಯೂ ಕೂಡ ಇದಾಗಲೇ ಆರಂಭಿಕ ತನಿಖೆಯಿಂದಲೂ ಕೂಡ ತಿಳಿದು ಬಂದಿದೆ. ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ್ದಕ್ಕಾಗಿ ಸದ್ಯ ಈಕೆಯನ್ನ ಅರೆಸ್ಟ್ ಮಾಡಲಾಗಿದೆ. ಇಫ್ತಾರಿ ಕೂಟದಲ್ಲಿನ ವ್ಯವಸ್ಥೆ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿದಳು. ಈ ಅವಧಿಯಲ್ಲಿ ಡ್ಯಾನಿಶ್ ಜೊತೆ ನೇರ ಸಂವಹನ ನಡೆಸುವ ರೀತಿಯಾಗಿ ಒಂದಿಷ್ಟು ಜ್ಯೋತಿ ಒಪ್ಪಿಕೊಂಡಿದ್ದಾರೆ. ಮಾತ್ರವಲ್ಲದೆ ತಮ್ಮಂತೆ ಇರುವಂತಹ ಹಲವರು ಈ ತರ ಯೂಟ್ಯೂಬರ್ ಪ್ರಭಾವಿಗಳೊಂದಿಗೆ ಆಕೆ ಸಂಪರ್ಕದಲ್ಲೂ ಕೂಡ ಇದ್ದಳು ಮತ್ತು ಪಾಕಿಸ್ತಾನ, ಚೀನಾ, ದುಬೈ, ಥೈಲ್ಯಾಂಡ್, ಬಾಂಗ್ಲಾದೇಶ್, ಭೂತಾನ್, ನೇಪಾಳ್ ಮತ್ತು ಇಂಡೋನೇಷ್ಯಾ ಸೇರಿದಂತೆ ಹಲವು ದೇಶಗಳಿಗೆ ಜ್ಯೋತಿ ಪ್ರಯಾಣವನ್ನ ಬೆಳೆಸಿದ್ದಾರೆ ಅಂತ ಬೆಳಕಿಗೆ ಬಂದಿದೆ. ಆದರೆ ಹೆಚ್ಚು ಹೋಗಿರುವುದು ಪಾಕಿಸ್ತಾನಕ್ಕೆ ಎನ್ನುವುದು ತಿಳಿದು ಬಂದಿದೆ. ಏನೆಲ್ಲವೂ ಕೂಡ ಮಾಹಿತಿಗಳು ಇತ್ತಲ್ಲ, ಸೂಕ್ಷ್ಮ ಮಾಹಿತಿಗಳನ್ನ ಪಾಕಿಸ್ತಾನದ ಏಜೆಂಟರಿಗೆ ಒಂದಿಷ್ಟು ರವಾನಿಸಿದ್ದಾರೆ ಅನ್ನುವಂಥದ್ದು ಅಧಿಕಾರಿಗಳು ತಿಳಿಸಿರುವಂಥದ್ದು. ಸಾಕಷ್ಟು ಬ್ಯಾಂಕ್ ಅಕೌಂಟ್ಗಳನ್ನ ಇಟ್ಕೊಂಡಿದ್ರು, ಸಾಕಷ್ಟು ಹಣಕಾಸಿನ ವ್ಯವಹಾರವೂ ಕೂಡ ಇಲ್ಲಿ ಆಗಿದೆ. ಇಂಥ ದೇಶದ್ರೋಹಿ ಪಾಕಿಸ್ತಾನಕ್ಕೆ ಹೋದ ನಂತರ ಇವರ ಮನಸ್ಸು ಬದಲಾವಣೆ ಆಗಿದೆಯೋ ಗೊತ್ತಿಲ್ಲ, ಇವರ ತಲೆ ಕೆಟ್ಟಿದೆಯೋ ಗೊತ್ತಿಲ್ಲ, ದೇಶದ ಬಗ್ಗೆ ಇವರಿಗೆ ಗೌರವ ಇರಲಿಲ್ವಾ? ಇಂಥವ್ರು ಹುಟ್ಟಿದ್ರೇನೆ ಇನ್ನು ಹುಟ್ಲಾರ್ದೇನೆ ಚೆನ್ನಾಗಿರ್ತಿತ್ತು. ಈ ದೇಶಕ್ಕೆ ಹುಟ್ಟಿ ಇವರಿಗಿಂದ ಏನು ಸಹಾಯ ಆಗೋದು, ಏನು ಮಣ್ಣೂ ಇಲ್ಲ. ಇಡೀ ಭಾರತದಲ್ಲಿ ತಲ್ಲಣವನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು ಜ್ಯೋತಿ ಅನ್ನುವಂಥ ಹೆಸರು. ಯೂಟ್ಯೂಬರ್ನಲ್ಲಿ 4 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ಗಳಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಜ್ಯೋತಿ ಮಲ್ಹೋತ್ರಾ ಸದ್ಯ ಭಾರತದಲ್ಲಿ ತಲ್ಲಣವನ್ನು ಸೃಷ್ಟಿ ಮಾಡ್ತಾ ಇರುವ ಹೆಸರು ಇದು. ಯೂಟ್ಯೂಬ್ನಲ್ಲಿ 4 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ಗಳು ಹೊಂದಿರುವ ಜ್ಯೋತಿ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಯೂಟ್ಯೂಬ್ ಮೂಲಕ ಪ್ರಪಂಚದ ದರ್ಶನ ಮಾಡ್ತಾ ಇದ್ದಂಥ ಈ ಸುಂದರಿಗೆ ಪಾಕಿಸ್ತಾನ ಜೊತೆ ಭಾರಿ ಲಿಂಕ್ ಇರೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಪಾಕಿಸ್ತಾನದಲ್ಲಿಯೂ ಕೂಡ ಹಲವು ಗೆಳೆಯರನ್ನ ಹೊಂದಿರುವ ಬಗ್ಗೆಯೂ ಕೂಡ ಇದಾಗಲೇ ಆರಂಭಿಕ ತನಿಖೆಯಿಂದಲೂ ಕೂಡ ತಿಳಿದು ಬಂದಿದೆ. ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ್ದಕ್ಕಾಗಿ ಸದ್ಯ ಈಕೆಯನ್ನ ಅರೆಸ್ಟ್ ಮಾಡಲಾಗಿದೆ. ಕಳೆದ ವರ್ಷ ದೆಹಲಿಯ ಪಾಕಿಸ್ತಾನದ ಹೈಕಮಿಷನರ್ ಇಫ್ತಾರಿ ಕೂಟದಲ್ಲೂ ಕೂಡ ಈಕೆ ಭಾಗಿಯಾಗಿದ್ದು ಸದ್ಯ ವಿಚಾರವೂ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಇಫ್ತಾರಿ ಕೂಟದಲ್ಲಿನ ವ್ಯವಸ್ಥೆ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿದಳು. ಅಷ್ಟೇ ಅಲ್ಲ, ತಾನು ಭೇಟಿಯಾದ ಬಹುತೇಕ ಎಲ್ಲರನ್ನ ಪಾಕ್ ವೀಸಾ ಪಡೆಯಲು ಸಹಾಯ ಮಾಡುವಂತೆ ಕೇಳಿದಳು ಎಂಬುದು ಕೂಡ ವಿಚಾರ ತಿಳಿದು ಬಂದಿದೆ. ಇದೀಗ ರಾಷ್ಟ್ರೀಯ ತನಿಖಾ ದಳ ವಶದಲ್ಲಿದ್ದಾಳೆ ಜ್ಯೋತಿ. ತನಿಖೆಯ ಸಂದರ್ಭದಲ್ಲಿ ಹಲವು ವಿಷಯಗಳನ್ನು ಆಕೆ ಬಾಯಿ ಬಿಟ್ಟಿರುವುದಾಗಿ ವರದಿಯಾಗಿದೆ. ದೆಹಲಿಯಲ್ಲಿ ಇರುವ ಪಾಕಿಸ್ತಾನದ ಹೈಕಮಿಷನ್ ಸಿಬ್ಬಂದಿಯೊಂದಿಗೆ ನಿಯಮಿತವಾಗಿ ಸಂಪರ್ಕದಲ್ಲಿದ್ದಂಥ ಈಕೆ ಒಪ್ಪಿಕೊಂಡಿದ್ದಾಳೆ ಅಂತ ತನಿಖಾಧಿಕಾರಿಗಳು ಒಂದಿಷ್ಟು ದೃಢಪಡಿಸಿದ್ದಾರೆ. ಹಿಸಾರ್ ಪೊಲೀಸ್ ವಕ್ತಾರ್ ವಿಕಾಸ್ ಕುಮಾರ್ ಮತ್ತು ಈಕೆ ಬಗ್ಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಜ್ಯೋತಿ ವಿಚಾರಣೆ ಸಮಯದಲ್ಲಿ ಪಾಕಿಸ್ತಾನಿ ಪ್ರಜೆ ಮತ್ತು ಹೈಕಮಿಷನರ್ ಅಧಿಕಾರಿ ಎನ್ಸಾರ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್ ಜೊತೆ ನವೆಂಬರ್ 2023ರಿಂದ ಮಾರ್ಚ್ 2025ರವರೆಗೆ ಸಂಪರ್ಕದಲ್ಲಿ ಇದ್ರು ಅಂತ ಒಪ್ಪಿಕೊಂಡಿದ್ದಾಳೆ. ಇಷ್ಟೇ ಅಲ್ಲದೆ ಡ್ಯಾನಿಶ್ ಹಾಗೆ ಜ್ಯೋತಿಯನ್ನ ಪಾಕಿಸ್ತಾನದ ಪರ ಭಾರತದ ವಿರುದ್ಧ ಗುಪ್ತಚರ ಆಸ್ತಿಯನ್ನಾಗಿ ಮಾಡಿಕೊಂಡಿದ್ದ. ಈ ನಿಟ್ಟಿನಲ್ಲಿ ಆಕೆ ಸಕ್ರಿಯವಾಗಿ ಕೆಲಸವನ್ನ ಮಾಡ್ತಾ ಇದ್ದಳು ಅಂತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ ಅವಧಿಯಲ್ಲಿ ಡ್ಯಾನಿಶ್ ಜೊತೆ ನೇರ ಸಂವಹನ ನಡೆಸುವ ರೀತಿಯಾಗಿ ಒಂದಿಷ್ಟು ಜ್ಯೋತಿ ಒಪ್ಪಿಕೊಂಡಿದ್ದಾರೆ. ಮಾತ್ರವಲ್ಲದೆ ತಮ್ಮಂತೆ ಇರುವಂತಹ ಹಲವರು ಈ ತರ ಯೂಟ್ಯೂಬರ್ ಪ್ರಭಾವಿಗಳೊಂದಿಗೆ ಆಕೆ ಸಂಪರ್ಕದಲ್ಲೂ ಕೂಡ ಇದ್ದಳು. ನೋಡಿ, ಆಕೆ 3 ಮೊಬೈಲ್ ಫೋನ್ಗಳನ್ನು ಮತ್ತು ಲ್ಯಾಪ್ಟಾಪ್ ಜೊತೆಗೆ ಹರಿಯಾಣದ ಸಿಖ್ ಗುರುದ್ವಾರ ನಿರ್ವಹಣಾ ಸಮಿತಿಯ IT ಉಸ್ತುವಾರಿ ಹೊಂದಿರುವಂಥ ಹರ್ತಿಕ್ ಸಿಂಗ್ ಅವರಿಗೂ ಸೇರಿದಂಥ 2 ಫೋನ್ಗಳನ್ನು ಕೂಡ ವಿಧಿ ವಿಜ್ಞಾನ ಪರೀಕ್ಷೆಗೆ ಕಳಿಸಲಾಗಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಜ್ಯೋತಿ ಅವರನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆ NI ಮತ್ತು ಗುಪ್ತಚರ ಬ್ಯೂರೋ IB ಅಧಿಕಾರಿಗಳು ಪಾಕಿಸ್ತಾನ ಗುಪ್ತಚರ ಕಾರ್ಯಾಚರಣೆ BIOS ಜೊತೆಗಿನ ಶಂಕಿತ ಸಂಪರ್ಕದ ಬಗ್ಗೆ ವ್ಯಾಪಕವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಒಂದಿಷ್ಟು ಬಹಿರಂಗಪಡಿಸಿರುವಂಥದ್ದು ಏನಪ್ಪಾ ಅಂತಂದರೆ, ಆಕೆಯ ಸಂಪರ್ಕಗಳು ಮತ್ತು ಸಂವಹನಗಳು ಈಗ ವಿಶಾಲ ತನಿಖೆ ಕೇಂದ್ರ ಬಿಂದುವಾಗಿಬಿಟ್ಟಿದೆ. ತನಿಖೆ ವೇಳೆ ಜ್ಯೋತಿಗೆ ಹಲವು ಬ್ಯಾಂಕ್ ಖಾತೆಗಳಿವೆ ಮತ್ತು ಹಲವಾರು ವಹಿವಾಟುಗಳು ಕೂಡ ನಡೀತಿವೆ ಅನ್ನೋದು ಬಯಲಾಗ್ಬಿಟ್ಟಿದೆ. ನೋಡಿ, ಹಣಕಾಸಿನ ಡೇಟಾವನ್ನು ವಿಶ್ಲೇಷಣೆ ಮಾಡಿದಂಥ ಸಂದರ್ಭದಲ್ಲಿ ಆ ಸಮಯ ತೆಗೆದುಕೊಳ್ಳುವಂಥದ್ದು ಅಧಿಕಾರಿಗಳು ತಿಳಿಸಿದ್ದಾರೆ. ತನಿಖಾಧಿಕಾರಿಗಳ ಜೊತೆ ಅಂತಾರಾಷ್ಟ್ರೀಯ ಪ್ರಯಾಣವನ್ನ ಇತಿಹಾಸವೂ ಸಹ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ 2018ರಲ್ಲಿ ತಮ್ಮ ಪಾಸ್ಪೋರ್ಟ್ ಅನ್ನು ಪಡೆದುಕೊಂಡಿದ್ದಾಳೆ. ಇದು 2028ರವರೆಗೆ ಮಾನ್ಯವಾಗಿದೆ ಮತ್ತು ಪಾಕಿಸ್ತಾನ, ಚೀನಾ, ದುಬೈ, ಥೈಲ್ಯಾಂಡ್, ಬಾಂಗ್ಲಾದೇಶ್, ಭೂತಾನ್, ನೇಪಾಳ್ ಮತ್ತು ಇಂಡೋನೇಷ್ಯಾ ಸೇರಿದಂತೆ ಹಲವು ದೇಶಗಳಿಗೆ ಜ್ಯೋತಿ ಪ್ರಯಾಣವನ್ನು ಬೆಳೆಸಿದ್ದಾರೆ ಅಂತ ಬೆಳಕಿಗೆ ಬಂದಿದೆ. ಆದರೆ ಹೆಚ್ಚು ಹೋಗಿರುವುದು ಪಾಕಿಸ್ತಾನಕ್ಕೆ ಎನ್ನುವುದು ತಿಳಿದು ಬಂದಿದೆ.
ನೋಡಿ, ಪೊಲೀಸರು ನಾಳೆ ಅಂತಂದರೆ ಮೇ 22ರಂದು ಸ್ಥಳೀಯ ನ್ಯಾಯಾಲಯದ ಮುಂದೆ ಜ್ಯೋತಿಯನ್ನು ಹಾಜರುಪಡಿಸಲು ಒಂದಿಷ್ಟು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಅವರು ನಿರಂತರ ವಿಚಾರಣೆಗಾಗಿ ಜ್ಯೋತಿ ಬಂಧನದ ಅವಧಿಯನ್ನು ವಿಸ್ತರಿಸಲು ಒಂದಿಷ್ಟು ಕೋರಲಾಗುತ್ತೆ. ನೋಡಿ, ಜ್ಯೋತಿ ಈ ಹೆಸರು ಕೇಳಿದಂಥ ಸಂದರ್ಭದಲ್ಲಿ ಭಾರತದಲ್ಲಿ ಸಿಕ್ಕಾಪಟ್ಟೆ ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು. ಅಂದರೆ ಭಾರತದ ಬಗ್ಗೆ ಬೇಹುಗಾರಿಕೆಯನ್ನು ಮಾಡಿರುವಂಥದ್ದು. ಅಂದರೆ ಸಂಪೂರ್ಣವಾದ ಸೂಕ್ಷ್ಮವಾದಂಥ ಮಾಹಿತಿಗಳನ್ನು, ಮಿಲಿಟರಿ ಮಾಹಿತಿಗಳನ್ನಾಗಿರ್ಬೋದು, ಆಪರೇಷನ್ ಸಿಂಧೂರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಏನೆಲ್ಲವೂ ಕೂಡ ಮಾಹಿತಿಗಳು ಇತ್ತಲ್ಲ, ಸೂಕ್ಷ್ಮ ಮಾಹಿತಿಗಳನ್ನು ಪಾಕಿಸ್ತಾನದ ಏಜೆಂಟರಿಗೆ ಒಂದಿಷ್ಟು ರವಾನಿಸಿದ್ದಾರೆ ಅನ್ನುವಂಥದ್ದು ಅಧಿಕಾರಿಗಳು ತಿಳಿಸಿರುವಂಥದ್ದು. ನೋಡಿ, ಅಧಿಕಾರಿಗಳು ನೇರವಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ NIA ಒಂದಿಷ್ಟು ತನಿಖೆಯಲ್ಲಿ ನಡೆಸ್ತಾ ಇರುವಂಥದ್ದು. ಸಾಕಷ್ಟು ಬ್ಯಾಂಕ್ ಅಕೌಂಟ್ಗಳನ್ನು ಇಟ್ಕೊಂಡಿದ್ರು, ಸಾಕಷ್ಟು ಹಣಕಾಸಿನ ವ್ಯವಹಾರವು ಕೂಡ ಇಲ್ಲಿ ಆಗಿದೆ. ಅತಿ ಹೆಚ್ಚು ಇಲ್ಲಿ ಪಾಸ್ಪೋರ್ಟ್ ಅನ್ನು ಹೊಂದಂಥ ಸಂದರ್ಭದಲ್ಲಿ ಜ್ಯೋತಿ ಅತಿ ಹೆಚ್ಚಾಗಿ ಹೋಗಿದ್ದೆ ಪಾಕಿಸ್ತಾನಕ್ಕೆ, ದೇಶದ್ರೋಹಿ ಪಾಕಿಸ್ತಾನಕ್ಕೆ. ನೋಡಿ, ಇಂಥ ದೇಶದ್ರೋಹಿ ಪಾಕಿಸ್ತಾನಕ್ಕೆ ಹೋದ ನಂತರ ಇವರ ಮನಸ್ಸು ಬದಲಾವಣೆ ಆಗಿದೆಯೋ ಗೊತ್ತಿಲ್ಲ, ಇವರ ತಲೆ ಕೆಟ್ಟಿದೆಯೋ ಗೊತ್ತಿಲ್ಲ. ದೇಶದ ಬಗ್ಗೆ ಒಂದು ಸ್ವಲ್ಪನೂ ಕೂಡ ಇವರಿಗೆ ಕಾಳಜಿ ಇರಲಿಲ್ವಾ? ದೇಶದ ಬಗ್ಗೆ ಇವರಿಗೆ ಗೌರವ ಇರಲಿಲ್ವಾ? ಬೇಹುಗಾರಿಕೆ ಮಾಡೋದು, ದೇಶಕ್ಕೆ ದ್ರೋಹ ಮಾಡುವಂಥದ್ದು, ಇಂಥವ್ರು ಹುಟ್ಟಿದ್ರೇ ಇನ್ನೂ ಹುಟ್ಟಲಾರ್ದೇ ಚೆನ್ನಾಗಿರ್ತಿತ್ತು. ಈ ದೇಶಕ್ಕೆ ಹುಟ್ಟಿ ಇವ್ರಿಗಿಂದ ಏನು ಸಹಾಯ ಆಗೋದು, ಏನು ಮಣ್ಣೂ ಇಲ್ಲ. ಯಾಕಂದರೆ ಇಂಥವರಿಂದಾನೇ ನಮ್ಮ ದೇಶದಲ್ಲಿ ನುಸುಳುಕೋರರು ಒಂದು ಕಡೆ ನುಗ್ತಾ ಇರುವಂಥದ್ದು. ಇಂಥವರಿಂದಾನೇ ನಮ್ಮ ದೇಶದಲ್ಲಿ ಒಂದಿಷ್ಟು ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು. ಯಾಕಂದರೆ ಬೇರೆ ಬೇರೆ ದೇಶಗಳಿಗೆ ಗೊತ್ತಾಗಿ ದೇಶದ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟು ಆ ದೇಶದವರು ಇಲ್ಲಿ ಬಂದುಬಿಟ್ಟು ಅವರು ಆಡಬಾರ್ದ ಆಟವನ್ನು ಆಡ್ತಾರೆ. ನೋಡಿ, ಇಡೀ ಭಾರತದಲ್ಲಿ ತಲ್ಲಣವನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು ಜ್ಯೋತಿ ಅನ್ನುವಂಥ ಹೆಸರು. ಯೂಟ್ಯೂಬರ್ನಲ್ಲಿ 4 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ಗಳಿದ್ದಾರೆ. ಅದು ಏನು ಫಾಲೋವರ್ಸ್ಗೂ ಏನು ಕಥೆನೋ ಗೊತ್ತಿಲ್ಲ. ಸೊ ಒಳ್ಳೆ ಕಂಟೆಂಟನ್ನು ಕೊಡ್ತಾಯಿದ್ರು. ಒಳ್ಳೆ ಸಾಕಷ್ಟು ಜನ ಯೂಟ್ಯೂಬರ್ಸ್ಗಳಿದ್ದಾರೆ ರೀ. ನಮ್ಮ ದೇಶದಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂವರ್ಸ್ ಇರುವಂಥ ಯೂಟ್ಯೂಬರ್ಸ್ ಇದ್ದಾರೆ. ದೇಶಕ್ಕಾಗಿ, ದೇಶದ ಬಗ್ಗೆ, ದೇಶದಲ್ಲಿ ಆಗ್ತಾ ಇರುವಂಥ ಸಮಾಜದಲ್ಲಿ ಒಂದಿಷ್ಟು ಬದಲಾವಣೆ ಬಗ್ಗೆ ಸಾಕಷ್ಟು ಜನ ಈ ವಿಡಿಯೋಗಳನ್ನು ಮಾಡೋರಿದ್ದಾರೆ. ಅವೆಲ್ಲವೂ ಕೂಡ ನೋಡಿಕೊಂಡು ಒಂದಿಷ್ಟು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗ್ತಾರೆ. ಆದರೆ ಜ್ಯೋತಿ ಇಲ್ಲಿ ಬೇರೆ ಬೇರೆ ದೇಶಗಳನ್ನು, ಜ್ಯೋತಿ ವಿತ್ ಟ್ರಾವೆಲ್ ಜೋ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ತಾ ಇದ್ದಳು. ಪ್ರತಿಯೊಂದು ಬೇರೆ ಬೇರೆ ದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮಾಡುವಂಥದ್ದು, ಅಲ್ಲಿ ಏನಿರುವಂಥ ವಿಶೇಷತೆ ಬಗ್ಗೆ ತಿಳಿಸ್ತಾ ಇದ್ರು. ಆದರೆ ಆ ವಿಶೇಷತೆ ಜೊತೆಗೆ ನಮ್ಮ ದೇಶದ ಸಂಪೂರ್ಣವಾಗಿ ಮಾಹಿತಿಯನ್ನು ದೇಶದ್ರೋಹಿ ಪಾಕ್ಗೆ ರವಾನಿಸುವಂಥ ಕೆಲಸವನ್ನು ಮಾಡಿದ್ದಾಳೆ. ನೋಡಿ, 22ಕ್ಕೆ ಮತ್ತೆ ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಅಲ್ಲಿ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, NIA ಅಧಿಕಾರಿಗಳಾಗಿರ್ಬೋದು, ಮತ್ತು ವಿಚಾರಣೆ ಮಾಡುವಂಥ ಇಲ್ಲಿ ಸಲಹೆಯನ್ನು ಕೊಡ್ಬೋದು, ಮತ್ತಿಷ್ಟು ವಿಚಾರಣೆ ಮಾಡೋದಕ್ಕೆ ಒಂದಿಷ್ಟು ಸಲಹೆಯನ್ನು ಇಲ್ಲಿ ಕೋರಬಹುದು ಅನ್ನೋದು ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ದೇಶದ್ರೋಹಿ ಕೆಲಸ ಮಾಡುವಂಥವರನ್ನು ಯಾವುದೇ ಕಾರಣಕ್ಕೂ, ಯಾವುದೇ ಸರ್ಕಾರ ಇರಲಿ, ಯಾರೇ ಇರಲಿ, ಅವರನ್ನು ಬಿಡಬಾರ್ದು ಅನ್ನೋದೇ ನಮ್ಮೆಲ್ಲರ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ SB ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.